ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಚಿಕನ್ ಬಿರಿಯಾನಿ ಮಾಡ್ತಾಯಿದ್ದೀವಿ. ಎರಡು ರೀತಿ ಚಿಕನ್ ಬಿರಿಯಾನಿನ ಆಗಲೇ ಮಾಡಿದ್ದೀವಿ. ಇದನ್ನು ಬೇರೆ ರೀತಿ ಮಾಡ್ತಾಯಿದ್ದೀವಿ. ಇದಕ್ಕೆ ಅರ್ಧ ಕೆಜಿ ಚಿಕನ್ಗೆ ಉಪ್ಪು ಅರಿಶಿನ ಹಾಕಿ ನೀಟಾಗಿ ತೊಳೆದು ತೆಗೆದಿಟ್ಕೊಂಡಿದ್ದೀನಿ. ಹಾಗೆ ಇದು ಅರ್ಧ ಕೆಜಿ ಬಾಸುಮತಿ ರೈಸ್ ತೊಗೊಂಡಿದ್ದೀನಿ. ಇದನ್ನು ಚಿಕನ್ಗಿಂತ ಸ್ವಲ್ಪ ಕಡಿಮೆ ಕೂಡ ಹಾಕ್ಕೋಬೋದು. ನಾನು ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ನಾವು ಮೊಸರು ಬಳಸ್ತಾ ಇಲ್ಲ. ಇವತ್ತು ಇದಕ್ಕೆ ತೆಂಗಿನಕಾಯಿ ಹಾಲು ಬಳಸ್ತಾ ಇದ್ದೀನಿ. ಅರ್ಧ ಹೋಳು ತೆಂಗಿನಕಾಯಿನ ಚೆನ್ನಾಗಿ ರುಬ್ಬಿಬಿಟ್ಟು ಈ ರೀತಿ ಹಾಲು ತೆಗೆದಿಟ್ಕೋಬೇಕು. ಈ ರೀತಿ ಇದು ಒಟ್ಟಿರುತ್ತಲ್ಲ ತೆಂಗಿನಕಾಯಿದು, ಇದು ಬೇಡ ನಮಗೆ, ಬರೀ ಹಾಲು ತೊಗೋಬೇಕು. ಈ ರೀತಿ ಹೋಳು ತೆಂಗಿನಕಾಯಿದು ಹಾಲಿದು, ಇದನ್ನು ರುಬ್ಬಿಬಿಟ್ಟು ಈ ರೀತಿ ಸೋಸಿಟ್ಕೋಬೇಕು. ಇವಾಗ ಸ್ಟವ್ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರ್ನಲ್ಲೇ ಮಾಡ್ತಿರೋದು. ಇವಾಗ ಸ್ಟವ್ ಆನ್ ಮಾಡ್ಕೊಂಬಿಟ್ಟು ಇವಾಗ ಇದಕ್ಕೆ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು. ಚಿಕನ್ನಲ್ಲಿ ಏನಾದರೂ ಫ್ಯಾಟ್ ಇದ್ದರೆ ಕಡಿಮೆ ಎಣ್ಣೆ ಹಾಕ್ಕೊಂಡ್ರೆ ಆಯಿತು. ಇವಾಗ ಎಣ್ಣೆ ಬಿಸಿಯಾದ ನಂತರ ಇವಾಗ ಒಗ್ಗರಣೆಗೆ ಒಂದು 3 ಹಸಿಮೆಣಸಿನ್ಕಾಯಿನ ಉದ್ದುದ್ದೆ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು ಸ್ಟಾರ್ ಮಗ್ಗು, 2 ಪೀಸು ಚಕ್ಕೆ, 2 ಮರಾಠಿ ಮಗ್ಗು, ಒಂದು 5 ಲವಂಗ, ಸ್ವಲ್ಪ ಕಲ್ಲುವು, ತುಂಬ ಜಾಸ್ತಿ ಹಾಕಬಾರ್ದು, 1 ಸ್ಪೂನು ಕಸ್ತೂರಿ ಮೇಥಿ, 2 ಪಲಾವ್ ಎಲೆ, 1 ಸ್ಪೂನು ಸೋಂಪು ತೊಗೊಂಡಿದ್ದೀನಿ. ಇದು ಪೂರ್ತಿ ಒಗ್ಗರಣೆಗೆ ಹಾಕ್ಕೋಬೇಕು. ಇವಾಗ ಇದು ಸ್ವಲ್ಪ ಫ್ರೈ ಆದ ನಂತರ 2 ಈರುಳ್ಳಿ ದೊಡ್ಡ ದಪ್ಪ ಸೈಜ್ದು ಈ ರೀತಿ ಉದ್ದುದ್ದೆ ಹೆಚ್ಚಿಟ್ಕೊಂಡಿದ್ದೀನಿ. ಇವಾಗ ಇದನ್ನು ಒಗ್ಗರಣೆಗೆ ಹಾಕ್ಕೋಬೇಕು. ಈರುಳ್ಳಿ ಚೆನ್ನಾಗಿ ಕೆಂಪಾಗೋವರೆಗೂ ಫ್ರೈ ಆಗಬೇಕು. ಇಷ್ಟು ಚೆನ್ನಾಗಿ ಈರುಳ್ಳಿ ಕೆಂಪಾಗೋವರೆಗೂ ಫ್ರೈ ಆಗಬೇಕು. ಈರುಳ್ಳಿ ಎಷ್ಟು ಫ್ರೈ ಮಾಡ್ತೀವಿ ಅಷ್ಟು ರುಚಿಯಾಗಿರುತ್ತೆ ಚಿಕನ್ ಬಿರಿಯಾನಿ. ಇವಾಗ ಇದಕ್ಕೆ ದೊಡ್ಡ ಸ್ಪೂನಲ್ಲಿ 1 ಸ್ಪೂನಷ್ಟು, ಇಲ್ಲ ಚಿಕ್ಕ ಸ್ಪೂನ್ ಆದರೆ 1.5 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಇದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇವಾಗ ಇದು ಇಷ್ಟು ಫ್ರೈ ಆದ ನಂತರ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿಣದ ಪುಡಿ ಹಾಕ್ಕೋತಾ ಇದ್ದೀನಿ. ಅರಿಶಿಣದ ಪುಡಿ ಆದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಪುದೀನ, ಇದು ಸ್ವಲ್ಪ ಎಣ್ಣೆನಲ್ಲೇ ಫ್ರೈ ಮಾಡ್ಕೋಬೇಕು, ಚೆನ್ನಾಗಿರುತ್ತೆ. ಇಷ್ಟು ಫ್ರೈ ಆದ ನಂತರ ಇದಕ್ಕೆ 1 ಟೊಮೊಟೊ ತೊಗೊಂಡಿದ್ದೀನಿ. ಇದಕ್ಕೆ ಟೊಮೊಟೊ ಮತ್ತು ನಿಂಬೆಹಣ್ಣು ಅಷ್ಟೇ ಹಾಕ್ತಾ ಇರೋದು, ಮೊಸರು ಹಾಕ್ತಾ ಇಲ್ಲ. ಟೊಮೊಟೊ ಹಾಕಿದ ನಂತರ ಟೊಮೊಟೊ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನಾನು ತೊಗೊಂಡಿರೋ ಅರ್ಧ ಕೆಜಿ ಚಿಕನನ್ನು ಇವಾಗ ಫ್ರೈ ಮಾಡ್ಕೋತಾ ಇದ್ದೀನಿ. ಎಣ್ಣೆಗೆ ಹಾಕಬೇಕು, ಒಗ್ಗರಣೆಲ್ಲೇ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚಿಕನನ್ನು. ನಾನು ಚಿಕನ್ ತೊಳೆದ್ಬಿಟ್ಟು ಸ್ವಲ್ಪ ಅರಿಶಿಣ ಉಪ್ಪು ಹಾಕಿ ಇಟ್ಟಿರೋದ್ರಿಂದ ಉಪ್ಪು ಹಾಕ್ತಿಲ್ಲ. ಇವಾಗ ಉಪ್ಪು ಚಿಕನ್ನಲ್ಲೇ ಇರೋದ್ರಿಂದ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಚಿಕನನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ ಮಸಾಲ ಹಾಕ್ಕೋತಾ ಇದ್ದೀನಿ. ಇದಕ್ಕೆ 1 ಸ್ಪೂನಷ್ಟು ಅಚ್ಕಾರದ ಪುಡಿ, ಹಾಗೆ 1 ಸ್ಪೂನಷ್ಟು ಬಿರಿಯಾನಿ ಮಸಾಲ ಇಲ್ಲಾಂದರೆ ಚಿಕನ್ ಮಸಾಲ ಪೌಡರ್ ಕೂಡ ತೊಗೋಬೋದು. ಹಾಗೆ 1 ಸ್ಪೂನಷ್ಟು ಧನಿಯಾ ಪೌಡರು. ಇದನ್ನೆಲ್ಲ ಹಾಕಿ ಸ್ವಲ್ಪ ಚಿಕನನ್ನು ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಮಸಾಲೆ ಎಲ್ಲ ಫ್ರೈ ಆದ ನಂತರ ಇವಾಗ ನೀರು ಹಾಕ್ಕೋಬೇಕು. ನಾನು ತೆಂಗಿನಕಾಯಿಯನ್ನು ರುಬ್ಬಿ ಹಾಲು ತೊಗೊಂಡಿದ್ದೀನಲ್ಲ, ಅದು ಇದರಲ್ಲಿ 1 ಕಪ್ ಇದೆ. ಪಾವು ಅಳತೆ ಇದು. ಇದರಲ್ಲಿ ಅಕ್ಕಿ ತೊಗೊಂಡಿರೋದು ನಾನು 2 ಪಾವನ್ನು. ಇದರಲ್ಲಿ ಡಬಲ್ ಹಾಕ್ಕೋಬೇಕು. ಇವಾಗ 1 ಪಾವು ಕಾಯಿ ಹಾಲು ಅದನ್ನ ಹಾಕ್ಕೊಂಡಿದ್ದೀನಿ, ಕಾಯಿ ರಸನ ರುಬ್ಬಿರೋದನ್ನು. ಇವಾಗ ನೀರು ಹಾಕ್ಕೋಬೇಕು. 2, 3, 4, 2ರಷ್ಟು ತೊಗೊಂಡಿದ್ದೀನಿ. ಇವಾಗ ಚೆನ್ನಾಗಿ ಕುದಿಬೇಕು. ನಾವು 2ರಷ್ಟು ನೀರು ತೊಗೊಂಡಿದ್ದೀವಿ. ಕಾಯಿ ರಸನೂ ಕೂಡ ಮತ್ತು ಹಾಲು ತೆಗೆದಿದ್ದೀವಲ್ಲ ತೆಂಗಿನಕಾಯಿ ಹಾಲನ್ನು, ಅದನ್ನು ಸೇರಿಸಿ ಅಳತೆ ತೊಗೊಂಡಿದ್ದೀವಿ. ಟೊಮೊಟೊ ಹೆಚ್ಚಿಗೆ ಏನಾದರೂ ಹಾಕಿ ಮೊಸರನ್ನ ಹಾಕಿದರೆ ಆ ಗ್ರೇವಿಯನ್ನು ಕೂಡ ಅಳತೆ ಪ್ರಕಾರನೇ ತೊಗೋಬೇಕಾಗುತ್ತೆ. ಗ್ರೇವಿ ಇದ್ದಾಗ ನೀರನ್ನು ಸ್ವಲ್ಪ ಕಡಿಮೆ ಬಳಸ್ಕೋಬೇಕು. ತುಂಬ ಉದುರಾಗಿ ಬರುತ್ತೆ ಚಿಕನ್ ಬಿರಿಯಾನಿ, ಇಲ್ಲಾಂದರೆ ಮೆತ್ತಗಾಗ್ಬಿಡುತ್ತೆ ತುಂಬ. ನಾನು ಉಪ್ಪು ಎಲ್ಲೂ ಕೂಡ ಹಾಕಿಲ್ಲ, ಚಿಕನಿಗೆ ಸ್ವಲ್ಪ ಮಿಕ್ಸ್ ಮಾಡಿಟ್ಟಿರೋದ್ರಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ನೀರು ಹಾಕಿದ ನಂತರ ಈ ಸ್ಪೂನಲ್ಲಿ 1 ಸ್ಪೂನ್ ಉಪ್ಪು ಹಾಕ್ಕೋತಾ ಇದ್ದೀನಿ. ರುಚಿ ನೋಡಿಬಿಟ್ಟು ಉಪ್ಪು ಹಾಕ್ಕೋಬೇಕು. ಇವಾಗ ಚೆನ್ನಾಗಿ ಕುದಿ ಬರಲಿ ಇದು. ಇವಾಗ ಚಿಕನ್ನು ನೀರು ಹಾಕಿದ್ಮೇಲೆ ಚೆನ್ನಾಗಿ ಕುದೀತಾ ಇದೆ. ಇವಾಗ ಅಕ್ಕಿ ಹಾಕ್ಕೋಬೇಕು. ಅಕ್ಕಿನ ಅರ್ಧ ಕೆಜಿ ಅಕ್ಕಿ, ಪಾವಳತೆಯಲ್ಲಿ 2 ಪಾವು ತೊಗೊಂಡಿರೋದು. ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಇವಾಗಲೇ ತೊಳಿತಾ ಇರೋದು, ಮುಂಚೆ ತೊಳೆದಿಟ್ಟಿಲ್ಲ. ಮುಂಚೆ ಏನಾದ್ರು ತೊಳೆದಿಟ್ಟರೆ ನೀರನ್ನು ಕಡಿಮೆ ಹಾಕಬೇಕು. ಇವಾಗಲೇ ಹಾಕೋದ್ರಿಂದ ಸಮ ಹಾಕ್ಕೊಂಡಿದ್ದೀನಿ ನಾನು. ಅಕ್ಕಿ ಹಾಕಿದ ನಂತರ ಚೆನ್ನಾಗಿ ಕುದಿಬೇಕು. ಅಕ್ಕಿ ಹಾಕ್ತಿದ್ದಾಗೆ ಮುಚ್ಚಿಡಬಾರ್ದು. ತಕ್ಷಣ ಮುಚ್ಚಿಟ್ರೆ ಚೆನ್ನಾಗಾಗೋದಿಲ್ಲ, ಸ್ವಲ್ಪ ಕುದ್ರೆ ಚೆನ್ನಾಗಿರುತ್ತೆ. ಅಕ್ಕಿ ಹಾಕಿದ ನಂತರ ಈಗ ನೀರು ಕಡಿಮೆ ಆಗ್ತಾ ಬರಬೇಕು. ತುಂಬ ಉದುರಾಗಿ ಬರುತ್ತೆ, ಇಲ್ಲಾಂದರೆ ಸ್ವಲ್ಪ ನೀರು ಥರ ಇರುತ್ತೆ. ಅಕ್ಕಿ ಹಾಕಿದ ತಕ್ಷಣ ಮುಚ್ಚಿಬಿಟ್ರೆ. ಇವಾಗ ಇದಕ್ಕೆ ಸ್ವಲ್ಪ ಉಳಿದಿರೋ ಅಂಥ
ಕೊತ್ತಂಬರಿ ಪುದೀನನ ಹಾಕ್ಕೋತಾ ಇದ್ದೀನಿ. ಇವಾಗ ಒಂದು ಚಿಕ್ಕದು ನಿಂಬೆಹಣ್ಣಿನ ರಸನ ತೆಗೆದಿಟ್ಟಿರೋದನ್ನು ಹಾಕ್ಕೋತಾ ಇದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಉರಿಯನ್ನು ಜಾಸ್ತಿ ಇಟ್ಟಿರಬಾರ್ದು, ಮೀಡಿಯಮಾಗಿ ಇಟ್ಕೊಂಡ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ ಕೂಗಿಸ್ಕೋಬೇಕು. ಇವಾಗ 2 ವಿಷಲ್ ಆಗಿದೆ ನೋಡಿ, ತುಂಬ ಉದುದ್ರಾಗಿ ರೆಡಿಯಾಗಿದೆ ಬಿರಿಯಾನಿ. ತುಂಬ ನೀರು ಜಾಸ್ತಿ ಹಾಕಿದರೆ ಅಕ್ಕಿ ನೆನೆಸಿಟ್ರೆ ಇನ್ನೂ ಸಾಫ್ಟ್ ಆಗಿಬಿಡುತ್ತೆ. ಅದರಿಂದ ಆವಾಗಲೇ ತೊಳೆದು ಆವಾಗಲೇ ಹಾಕಿದ್ದೀನಿ ನಾನು. ಈ ರೀತಿ ಕಾಯಿ ಹಾಲನ್ನು ತೆಗೆದು ಬಿರಿಯಾನಿ ಮಾಡ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಮೊಸರು ಹಾಕೋದಕ್ಕಿಂತನೂ ತುಂಬ ಟೇಸ್ಟಿಯಾಗಿ ಬರುತ್ತೆ. ನೀವು ಒಂದ್ಸಲ ಇದನ್ನು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.